ಗೋಮತಿ ಗೋಶಾಲೆಗೆ ಎಂಟ್ರೆನ್ಸು ನೋಡಿ, ಇಲ್ಲಿದೆ ಪೋಸ್ಟ್ರು ನೋಡಿ, ಇದು ಗೋಮತಿ ಗೋಶಾಲೆ ಪೋಸ್ಟ್ರು. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ನಾನಿವತ್ತು ಗೌರಿಬಿದನೂರು ತಾಲೂಕಿನ ಚಿಕ್ಕಸಳ್ಳಿ ಗ್ರಾಮದಲ್ಲಿದ್ದೀನಿ. ಯಾಕೆಂತಂದರೆ ಇಲ್ಲೊಂದು ಗೋಶಾಲೆ ಇತ್ತು, ಗೋಮತಿ ಗೋಶಾಲೆ ಅಂತೇಳಿ. ಆ ಗೋಶಾಲೆಗೆ ಬಂದಿದ್ದೀನಿ. ಯಾವ್ಯಾವ ಥರ ಹಸುಗಳಿದಾವೆ ಅಂತ ನನಗೂ ಗೊತ್ತಿರಲಿಲ್ಲ. ಆ ಹಸುಗಳ ಬಗ್ಗೆ ಮತ್ತು ಜಾತಿಗಳ ಬಗ್ಗೆ, ತಳಿಗಳ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲೊಬ್ಬರು ನಮ್ಮ ಪರಿಚಯಸ್ಥರು ಒಬ್ರು ಇದ್ದಾರೆ, ಅವ್ರು ಕೇಳಿ ತಿಳ್ಕೊಳ್ಳೋಣ. ಮತ್ತು ಈ ಗೋಶಾಲೆಯಲ್ಲಿ ಎಷ್ಟು ಹಸುಗಳಿದ್ದಾವೆ, ಇಲ್ಲಿ ಯಾವ್ಯಾವ ಥರ ಮೇವು ಹಾಕ್ತಾರೆ, ಯಾವ ಥರ ತಳಿಗಳನ್ನ ಸಂರಕ್ಷಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬರ್ತೀರಿ, ಹಾಗೆ ತೋರಿಸ್ತೀನಿ ನಿಮಗೆ. ನಮಸ್ಕಾರ. ನಮಸ್ಕಾರ. ಹೇಳಣ್ಣ. ನಿಮ್ಮ ಹೆಸರಣ್ಣ? ಪುಟ್ಟರಾಜು ಅಂತೇಳಿ. ನೋಡಿ, ಇವರೇ ಇವತ್ತು ನನಗೆ ವಿವರಣೆ ಕೊಡೋರು. ಸುಮಾರು ಎಷ್ಟು ಹಸು ಇದಾವೆ ಇಲ್ಲಿ? ಇಲ್ಲೆಲ್ಲ 60 ಇದಾವೆ. ಯಾವ್ಯಾವ ತಳಿ ಇದಾವಣ್ಣ? ಇಲ್ಲಿ ಗಿರ್ರಸುಳಿವೆ, ಮಲ್ನಾಡ್ ಗಿಡ್ಡ, ಬಂಗೋಲಿ, ಮಾಮೂಲಿ ನಾಟಿ ಹಸುಳು ಇದಾವೆ. ಸೀಮೆ ಊರಿ, ಸೀಮೆ ಹಸುಳು ಎಲ್ಲ ಇದಾವೆ. ಎಲ್ಲ ಒಂದು 60 ಹಸ ಇದಾವೆ. 60. ಅಣ್ಣ, ಒಂದೊಂದೇ ತೋರಿಸ್ತೀರಾ? ನಡೀರಣ್ಣ. ಇವು ಒಂಗೋಲಿ. ಇವು ಒಂಗೋಲಿನಾ? ಇವು ಒಂಗೋಲಿ ಹಸುಳು ಇವು. ಇವು ಇದು ಸೀಮೆ ಹಸು. ಇದು ಅದು ಸೀಮೆ ಹಸ. ಇದು ಗಿರ್ರಸು. ಅದು ಸೀಮೆ ಹಸನಾ? ಅದು ಸೀಮೆ ಹಸು. ಇದು ಗಿರ್ರು. ಇದು ಗಿರ್ರಸ. ಅದು ಮಾಮೂಲಿ ನಾಟಿ ಹಸ. ಕೆಂದ್ವರಿ. ನೋಡ್ರಿ, ಕೆಂದೋರಿ ಹೆಂಗದೆ ನೋಡಿ. ಮಾಮೂಲಿ ನಮ್ ನಾಟಿ ವರಿ. ಅಣ್ಣ, ಎಲ್ಲ ಎಲ್ಲಿಂದ ಬೇರೆ ಕಡೆಯಿಂದ ತಗೊಂಬಂದ್ ಬಿಟ್ಬಿಟ್ಟು ಹೋಗ್ತಾರ? ಇಲ್ಲ, ಬಿಡ್ತಾರೆ. ಬಿಟ್ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗ್ತಾರೆ. ಮತ್ತೆ ಇಲ್ಲಿ ಹಸುಗಳಿಗೆಲ್ಲ ಮೇವೆಲ್ಲ ಹೆಂಗ್ ಮಾಡ್ಕೊಂತಾರೆ ಅಣ್ಣ? ಇವು ಹೇಳಿಲ್ಲ ನನಗೆ. ಇದು ನಾಟಿ ವರಿ. ಇದು ನಾಟಿ ವರಿನೇ? ನಾಟಿ ವರಿ. ಹಳ್ಳಿಕಾರ ವರಿ ತರ ಕಾಣಿಸ್ತದ ಅದು. ಹಳ್ಳಿಕಾರೆ. ಅದು ನಾಟಿ. ಹಳ್ಳಿಕಾರೆ. ನೋಡಿ ಸ್ನೇಹಿತರೆ, ಈ ತರ ಕುಡಿಯಕ್ಕೆಲ್ಲ ನೀರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಹಸುಗಳಿಗೆ ಕುಡಿಯೋದಕ್ಕೆ ನೀರು. ನೋಡಿ, ಈ ಹಸುಗಳು ನೋಡಿ ಯಾವ ತರ ಎಷ್ಟೆಷ್ಟು ಮುದ್ದಾಗಿದೆ ನೋಡಿ. ಇದು ಮಲ್ನಾಡ್ ಗಿಡ್ಡ. ಇದು ಅಣ್ಣ, ಇದು ಮಲ್ನಾಡ್ ಗಿಡ್ಡನಲ್ಲ? ಯಾವ್ದು? ಅದಲ್ಲ. ಇದು ಯಾವ್ದಣ್ಣ? ಮತ್ತೆ ಅದು ತಂದು ಬಿಟ್ಟಿರೋದವ್ರು ಮಾಮೂಲಿ ಹಳ್ಳಿಕಾರ್ ತರಾನೆ. ನೋಡಿ ಗೋಶಾಲೆಯಲ್ಲಿ ಹೆಂಗ್ ಓಡಾಡ್ತಾವ ಹಸುಗಳು. ಎಲ್ಲ ಒಂದು 60 ಹಸುಗಳು ಇದಾವೆ. ಎಲ್ಲ ಕರುಗಳು. ಅಣ್ಣ, ಗೂಳಿ ಯಾವ್ದಣ್ಣ ಅದು? ಇದು ಒಂಗೋಲಿ ಕ್ರಾಸ್. ಇದು ಒಂಗೋಲಿ ಕ್ರಾಸ್. ಇದಾ? ಇದು ಒಂಗೋಲಿ ಕ್ರಾಸ್. ರೂಪಾಯಿ ಬಣ್ಣದ್ದು. ಅದು ಮಲ್ನಾಡ್ ಗಿಡ್ಡ. ಬ್ಲಾಕ್ ಬ್ಲಾಕ್ ಇರೋದು. ಅದೇ ಹಸು ಮೇಲೆ ಬಿಡೋದು. ಅದನ್ನು ಒಳಗಡೆ ಒಂದೈತಿ. ಅಣ್ಣ, ಇವಕ್ಕೆಲ್ಲ 7 ಎಲ್ಲ ಹೆಂಗೆ? ಇವಕ್ಕೆ ಫಸ್ಟ್ ಓರಿ ಇಲ್ದಿದ್ದಾಗ ಇಲ್ಲೇ ಡಾಕ್ಟರ್ ಬಂದು 7 ಹಾಕೋರು. ಇವಾಗ ಓರಿ ಇರೋದಿಕ್ಕೆ ನಮ್ಮ ಓರಿ ಬಿಟ್ಕೊಂತೀವಿ. ಓರಿ ಏನಾದ್ರು ಆಯ್ತದ ಅದು? ಅದಾಯ್ತೈತಿ. ಹತ್ರಕ್ಕೆ ಹೋದ್ರೆ ಆಯ್ತದೆ. ನೋಡಿ ಸ್ನೇಹಿತರೆ, ಹೆಂಗಿದೆ ಇದು ಓರಿ. ಇದು ಮಲ್ನಾಡ್ ಗಿಡ್ಡ ಓರಿ. ಬರಲಿ. ಅಪ್ಪ ಬಾ ಇಲ್ಲಿ. ಏನಂತ ಹೆಸರಿಕ್ಕಿದ್ರಿ ಇದಕ್ಕ ಅಣ್ಣ? ಏನಂತ ಹೆಸರು? ಬಲರಾಮ ಅಣ್ಣ. ಅದು ಒಂಗೋಲಿನೇ. ನೋಡಿ, ಇದೇನೋ ನಂಗೆ ನೋಡ್ತದೆ ಓರಿ. ಅದು ಮಲ್ನಾಡಿಲ್ಲ, ನಮ್ ನಾಟಿ ತರ. ಇದು ನಾಟಿ ಹಸನೆ. ನೋಡಿ ಸ್ನೇಹಿತರೆ, ಹೇಗಿದೆ ಅಂತ ನೀವು ಹೇಳಿ. ಈ ಗೋಶಾಲೆಯಲ್ಲಿ ಇದು ಗಿರ್ರಸದು. ಇದು ಗಿರ್ರಸದು ಕ್ರಾಸು. ಅದು ಮಲ್ನಾಡ್ ಗಿಡ್ಡ ಓರಿ. ಅದು ಇದು ಮಲ್ನಾಡ್ ಗಿಡ್ಡ ಓರಿ. ನೋಡಿ, ಇಲ್ಲೊಂದದೆ. ಬಾಪ ರಾಜವಲೆ, ಬಾ. ನೋಡಿ ಹೆಂಗಿದೆ ಅಂತ ನೀವು ಹೇಳ್ಬೇಕು. ನೋಡಿ ಸ್ನೇಹಿತರೆ, ಈ ಗೋಶಾಲೆ ಒಂದ್ ಸ್ವಲ್ಪ ಕಡಿಮೆನೆ ಹಸುಗಳ ಸಂತತಿ. ಬಟ್ ಇಲ್ಲಿ ಏನಂತಂದ್ರೆ ವ್ಯವಸ್ಥೆ ಚೆನ್ನಾಗಿದೆ. ಯಾರಾದ್ರೂ ಮೇವು ಕೊಡೋದಿದ್ರೆ ಮೇವು ಕೊಡ್ಬೋದು. ಯಾರಾದ್ರೂ ಹಸುಗಳು ತಗೊಂಬಂದು ನಿಮ್ ಕೈಯಲ್ಲಿ ಸಾಕಾಗದಿರೋರು ಇಲ್ಲಿ ತಗೊಂಬಂದು ಬಿಡ್ಬೋದು. ನೋಡಿ, ಜಾಗ ಚೆನ್ನಾಗಿದೆ. ಒಳ್ಳೆ ಹಸುಗಳು ಇದಾವೆ ಇಲ್ಲಿ. ಇನ್ನೂ ಹಸುಗಳು ಒಳಗಡೆ ಕಟ್ಟಾಕಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ, ಇವೆಲ್ಲ ಹಸುಗಳು. ಕರು ಒಂದೈತೆ. ಕರು 3 ಇದಾವ. ಅಣ್ಣ, ಇವೆಲ್ಲ ಹಸುಗಳೇನಾ? ನಾಟಿ ಹಸುಗಳೇನಾ ಇವು? ಇವು ಒಂಗೋಲಿ. ಒಂಗೋಲಿ 6 ಇದಾವೆ. ಒಂಗೋಲಿ 6 ಇದಾವೆ. ಹಸುಗಳು ಎಷ್ಟೆಷ್ಟು ಲೀಟರ್ ಕೊಡ್ತಾವ ಹಾಲು ಇವು? ಮಾಮೂಲಿ 5-6 ಕೊಡ್ತಾವೆ. ಇವಾಗ ಮಾಮೂಲಿ 5-6 ಮಾಮೂಲಿಯಾಗಿ 5-6 ಕೊಡ್ತಾವೆ. ಬಟ್ ಈ ಓರಿಗಳು ಇದಕ್ಕೆಲ್ಲ ಇವಕ್ಕ 7 ಕೊಡೋದು. ಇದಕ್ಕೆ 7 ಕೊಡೋದು. ನೋಡಿ ತಿಳ್ಕೊಬೇಕು.
ನಾವು ಈ ಹಸುಗಳ ಬಗ್ಗೆ ಜಾತಿಗಳ ಬಗ್ಗೆ ನನಗೂ ಗೊತ್ತಿಲ್ಲ, ಕೆಲವೊಂದು ಹಸುಗಳು ಮಾತ್ರ ಗೊತ್ತಷ್ಟೇ ನಮ್ಗೆ. ಈ ಹಸುಗಳಲ್ಲಿ ನೋಡಿ ಇವು ಕ್ರಾಸೆ, ಇದು ಒಂಗೋಲಿ ಅನ್ಸುತ್ತಲ್ವಾ? ಒಂಗೋಲಿ ಆರು ಇದಾವೆ. ಇದು ಗಿರ್ರಸು ಓರಿ. ಅಣ್ಣ ಇದೇನು ಇದು ದರ ಕಟ್ಟಿದ್ದೀರಾ ಯಾಕ? ನೆನ್ನೆ ಮೇಡಮ್ ಅವರು ಅದೇನೋ ಫಂಕ್ಷನ್ ಮಾಡಿರೋ ಮೇಲ್ಗಡೆ ಬಟ್ಟೆಗಳೆಲ್ಲ ಹಾಕಿ. ಅದಕ್ಕ ಅಣ್ಣ ಇಲ್ಲಿ ಯಾರಾದ್ರೂ ಸೆಲೆಬ್ರಿಟೀಸ್ ಯಾರಾದ್ರೂ ಬರ್ತಾರಾ? ರಾತ್ರಿ ಫಂಕ್ಷನ್ ಇತ್ತು. ಏನ್ ಫಂಕ್ಷನ್ ಐತಣ್ಣ? ಇದು ಅದೇನೋ ಶೂಟಿಂಗ್ ತೆಗಿಯೋದು. ಶೂಟಿಂಗ್ ತೆಗಿಯಕ್ಕೆ ಅವರು ಯಾರು ಭೀಮಾ ಚಲನಚಿತ್ರದವ್ರು ಬಂದಿದ್ದು. ಭೀಮಾ ಫಿಲಂ ಹೀರೋಯಿನ್ ಅಮ್ಮ ಒಬ್ರು ಬಂದಿದ್ರು, ಲೇಡೀಸು ಆಕ್ಟ್ರು. ಅವ್ರು ನೋಡ್ದೆ, ಅವ್ರು ನೋಡಿ ಮಾತಾಡ್ಸಿ ಒಂದ್ ಫೋಟೋನು ತಗೊಂಡೆ ನಾನು. ನೋಡ್ರಿ ಈ ಗೋಶಾಲೆಯಲ್ಲಿ ಇನ್ನು ಇದು ನಾಟ್ಯ ಹಸಿನಾಗೆ ನಾಟು ಹಸಿಗೆ ಸೀಮೆ ಹಸ ಕ್ರಾಸ್ ಅದು. ಅಣ್ಣ ಅದು ಲಾಸ್ಟ್ ಹಳ್ಳಿಕಾರೆ ಹಳ್ಳಿಕಾರೆ, ಅದು ಹಳ್ಳಿಕಾರೆ, ಇದು ಹಳ್ಳಿಕಾರೆ. ಪುಟ್ರಗಣ ಅಣ್ಣ, ನೀವು ಹಸುಗಳೆಲ್ಲ ಎಷ್ಟೊತ್ತು ಬಿಡ್ತೀರಾ ಮೇವ್ಗ? ನಾವು ಬೆಳಗ್ಗೆ 9 ಗಂಟೆ ಬಿಡ್ತೀವಿ. ಬೆಳಿಗ್ಗೆ 9 ಗಂಟೆ ಬಿಟ್ರೆ ಬರೋದ ಸಂಜೆ ಸಾಯಂಕಾಲ 5:30. ಎಲ್ಲ ಎಷ್ಟು ಲೀಟರ್ ಹಾಲು ಕೊಡ್ತವೆ ಟೋಟಲ್? ನಾವು ಮೊದ್ಲು ಆಗ್ತಿದ್ವಿ ಡೈರಿಗೆ, ಇವಾಗ ಆಗ್ತಾ ಇಲ್ಲ. ಬರೀ ಹಸುಗಳು ಕರುಗಳು ಬಿಡ್ತೀರಾ? ಇಲ್ಲ, ಎಲ್ಲ ಕರುಗಳಿಗೆ ಬಿಟ್ಬಿಡೋದೆ. ಎಲ್ಲ ಕರುಗಳಿಗೆ ಬಿಟ್ಬಿಡ್ತೀರಾ? ಮೇಡಮ್ ಅವ್ರು ಬಂದ ಮಾತ್ರ ಒಂದ್ 2 ಲಕ್ಷನ ಕರ್ಕಂತಿದ್ವಿ. ಇವಾಗ ಮೇಡಮ್ ಅವರು ಏನು ಬೇಡ ಅಂದಿದ್ದಕ್ಕೆ ಕರನೆ ಕುಡ್ಕೊಳ್ಳಿ, ಹಾಲ್ ಬೇಡ ಅಂದಿದ್ದಕ್ಕೆ ನಾವ್ ಇವಾಗ ಇದ್ರ ಹಸುಗಳೆಲ್ಲ ಕರಿಗೆ ಬಿಟ್ಬಿಡ್ತೀವಿ. ನೋಡಿ ಈ ಗೋಮತಿ ಗೋಶಾಲೆಯಲ್ಲಿ ಕರುಗಳಿಗೆ ಬಿಟ್ಬಿಡ್ತಾರೆ ಹಾಲು ಕುಡಿಯೋಕೆ. ಮತ್ತೆ ಇನ್ನೊಂದೇನಂತಂದ್ರೆ ಚಿಕ್ಕ ಚಿಕ್ಕ ಕರುಗಳು, ಹಸುಗಳು, ಮಲ್ನಾಡು ಗಿಡ್ಡಗಳು, ಮತ್ತೆ ಒಂಗೋಲಿ ಅಂತ ಇದಾವೆ ನೋಡಿ. ಇವು ಒಂಗೋಲಿ ಜಾತಿ ಅಂತೆ, ಇದು ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವು ಘಾಟಿ ಗೋಶಾಲೆಯಲ್ಲಿ ನೋಡಿದಷ್ಟು ಕಡಿಮೆನೆ ಇಲ್ಲಿ. ಬಟ್ ನೋಡೋಣ ಇಲ್ಲಿ ಯಾವ್ಯಾವ ತರ ಫೆಸಿಲಿಟಿ ಇದೆಯೋ ನನಗೂ ಗೊತ್ತಿಲ್ಲ. ಪಾಪ ಒಳ್ಳೆ ಚೆನ್ನಾಗಿ ಶೆಡ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಸುಗಳಿಗೆ ಮಾತ್ರ. ನೋಡಿ ತುಂಬಾ ಸಂತೋಷ ಆಗುತ್ತೆ ಈ ಹಸುಗಳು ನೋಡೋದಕ್ಕೆ. 2 ಕಣ್ಣು ಸಾಲದು. ಆದ್ರೂ ಬನ್ನಿ, ಯಾರಾದ್ರೂ ವಿಸಿಟ್ ಮಾಡಂಗಿದ್ರೆ ಮಾಡಿ. ಈ ಹಸುಗಳ್ಗ, ಗೋಜೀವಿಗಳ್ಗ ಯಾರಾದ್ರೂ ದಾನ ಧರ್ಮ ಮಾಡಂಗಿದ್ರೆ ಬರ್ಬೋದು ಇಲ್ಲಿ ಗೋಶಾಲೆಗ. ಇಲ್ಲೆಲ್ಲ ಕಡಿಮೆನೆ ಹಸುಗಳಿರೋದು. ತುಂಬಾ ಮುದ್ದಾಗಿದ್ದಾವೆ ಕರುಗಳು ಮಾತ್ರ. ಇನ್ನು ಚಿಕ್ಕ ಚಿಕ್ಕ ಕರುಗಳು, ಹೊರಗರುಗಳೆಲ್ಲ ತಗೊಂಬಂದು ಬಿಟ್ಬಿಟ್ಟು ಹೊರಟಾಗಾರೆ ನೋಡಿ. ಅದೇ ಕೆಂದರಿ ಯಾಕೋ ಓಡ್ತದೆ ಗುರು ನಾನು ನೋಡಿ. ಅಣ್ಣ ಆ ಕೆಂದರಿ ನೋಡಿ ನಾನು ಓಡ್ತದೆ ಯಾಕೋ. ಯಾವ್ದಲ್ಲ ಆ ಕೆಂದರಿ ಹೊಡಿತಾರೆ ಅಂತ. ಬಾರ ಇರ್ಲಿ, ಬಾ ಬಾ ಬಾ, ನಿನ್ಗೆ ಏನ್ ಮಾಡಲ್ಲ, ಬಾ ಬಾ. ರಜಾ ಬಾ. ಯಾಕ ನೋಡಿ ನನ್ನ ಯಾಕೋ ನೋಡಿ ಓಡ್ತದ ಅದು. ಬಾ ಬಾ. ನೋಡಿ ಈ ತರ ಹಸುಗಳಿದಾವೆ ಇಲ್ಲಿ. ವಿಶಾಲ ಜಾಗ ಇದೆ. ಈ ಬೆಟ್ಟದ ತಪ್ಪಲಲ್ಲಿರುವಂತ ನೋಡಿ ಸುತ್ತೂರ ಬೆಟ್ಟನೆ ಒಳ್ಳೆ ಜಾಗ, ಒಳ್ಳೆ ಶೆಡ್ ಮಾಡಿದ್ದಾರೆ. ಅಣ್ಣ ಅಲ್ವೊಳಗಡೆ ಏನಿಲ್ವಾ? ಅದ್ರೊಳಗಡೆ ಇಲ್ಲ. ಈ ಹಸುಗಳು ಕಡಿಮೆ ಇರೋದ್ರಿಂದ ಎಲ್ಲ ಆಚರಣೆ ಬಿಟ್ಟಿದ್ದೀರಾ? ಎಲ್ಲ ಇಲ್ಲೇ ಇದಾವೆ. ಇನ್ನಿರೋವೆಲ್ಲ ಅಲ್ಲಿದ್ದಾವೆ. ಇನ್ನು ಅಲ್ಲೊಂದ್ ಸ್ವಲ್ಪ ಇದಾವೆ, 5 ಅಷ್ಟೇ. ಅವನು ನೋಡೋಣ, ಅವನು ಒಂದ್ ವಿಡಿಯೋ ಮಾಡ್ಕೊಂಡು ಹಾಕಣ. ನೋಡಿ ಹೆಂಗ್ ಗುಡ್ರಸದ ನೋಡ್ರಿ. ಎಲ್ಲ ಕಡಿಮೆನೆ, ಗಿಡ್ಡ ಪರವಾಗಿಲ್ಲ. ಹೆಂಗೋ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಣ್ಣ. ಅದೆಲ್ಲ ಹಸುಗಳು ಹೊಡ್ಕೊಂಡು ಹೊಟ್ಟೋತೀರಾ ನೀವು? ಎಲ್ಲ ಹಸುಗಳೆಲ್ಲ ಹೊಡ್ಕೊಂಡು ಕಾಡ್ಕೊಟ್ಟೀರಾ? ಇವು ಮಾತ್ರ, ಇವನ್ ಮಾತ್ರ ಕೆಲವೊಂದು ಮಾತ್ರ ಹೊಡ್ಕೊಂಡು ಹೋಗ್ತೀರಿ, ಕೆಲವೊಂದು ಇದ್ರವೆಲ್ಲ ಇಲ್ಲೇ ಇರ್ತವೆ. ತುಂಬಾ ಹತ್ರಕ್ಕೆ ಈ ಅಂತವೆಲ್ಲ ಇಲ್ಲೇ ಇರ್ತವೆ. ಇನ್ನೆಲ್ಲ ಬೆಟ್ಟಕ್ಕೆ ಹೋಗೋದು. ನಿಮ್ ಸ್ವಂತ ಊರು ಯಾವಣ್ಣ? ನಮ್ ಸ್ವಂತ ಊರು ನವೀನಡ್ಕು, ಹರ್ಷಾಪುರ ಹತ್ರ. ನೀವ್ ಇಲ್ಲಿ ಬಂದ್ ಕೆಲ್ಸಕ್ಕೆ ಮಾಡ್ಕೊಂಡು ಇಲ್ಲೇ ಬಂದ್ ಕೆಲಸ ಮಾಡ್ಕೊಂಡಿರೋದು. ನೋಡಿ ಸ್ನೇಹಿತರೆ, ಈ ತರ ಇದೆ ಇಲ್ಲಿನ ಜಾಗ. ಏನೋ ನಿಮ್ಗೆ ಇರಿಸ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿದೆ ಜಾಗ ಮಾತ್ರ. ಎಲ್ಲ ಸುತ್ತೂರ ಬೆಟ್ಟನೆ. ಈ ಜಾಗದಲ್ಲಿ ಒಳ್ಳೆ ಹಸುಗಳೆಲ್ಲ ಸಾಕೋದಕ್ಕೆ ಮಾತ್ರ ಒಳ್ಳೆ ಮಾಡಿಸಿದ ಜಾಗ. ಯಾರಾದ್ರೂ ಬಂದು ದಾನ ಮಾಡೋದಿದೆ ದಾನನೂ ಮಾಡ್ಬೋದು. ನಿಮ್ ಕೈಲಾದಷ್ಟು ನಿಮ್ ಶಕ್ತಿ ಅನುಸಾರವಾಗಿ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇನ್ನು ಹಸುಗಳಿದಾವೆ, ತೋರಿಸ್ತೀನಿ ಮುಂದೆ ಬನ್ನಿ.